ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ತಮ್ಮ ಬುಡಕ್ಕೆ ಬಂದಾಗ ಎಲ್ರಿಗೂ ಗೊತ್ತಾಗುತ್ತೆ ಅನ್ನುವ ಮಾತಿದೆ. ಈ ಮಾತು ಅಮೆರಿಕಾಗೆ ಕರೆಕ್ಟ್ ಆಗಿಯೇ ಸೂಟ್ ಆಗುತ್ತೆ ಅನ್ಸುತ್ತೆ. ಕಾರಣ, ಒಂದು ಕಾಲದಲ್ಲಿ ಪಾಕಿಸ್ತಾನಕ್ಕೆ ಎಲ್ಲ ವಿಚಾರದಲ್ಲೂ ಸಪೋರ್ಟ್ ಮಾಡ್ತಾ ಇದ್ದ ಅಮೆರಿಕ ಈಗ ಪಾಕಿಸ್ತಾನದ ವಿರುದ್ಧ ತಿರುಗಿ ಬೀಳೋದಕ್ಕೆ ಶುರು ಮಾಡಿದೆ. ಅಮೆರಿಕ ತಿರುಗಿ ಬೀಳ್ತಾ ಇದ್ದಂತೆ ಅತ್ತ ಪಾಕಿಸ್ತಾನ ಅಮೆರಿಕ ವಿರುದ್ಧ ಮಾತನಾಡೋದನ್ನ ಬಿಟ್ಟು ಇಸ್ರೇಲ್ನತ್ತ ಬೊಟ್ಟು ಮಾಡ್ತಾ ಇದೆ. ಅಮೆರಿಕ ಈ ರೀತಿ ಮಾತನಾಡ್ತಾ ಇರೋದಕ್ಕೆ ಕಾರಣ ಇಸ್ರೇಲ್ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಪಾಕಿಸ್ತಾನ ಬೊಬ್ಬೆ ಹಾಕೋದಕ್ಕೆ ಶುರು ಮಾಡಿದೆ. ಒಂದ್ ಕಡೆ ಅಮೆರಿಕ ಓಪನ್ ಆಗಿಯೇ ಪಾಕಿಸ್ತಾನದ ಮೇಲೆ ಆರೋಪಗಳ ಸುರಿಮಳೆ ಮಾಡ್ತಾ ಇದ್ರೆ, ಅತ್ತ ಅಮೆರಿಕಾಗೆ ತಿರುಗೇಟು ಕೊಡಲು ಸಾಧ್ಯವಾಗದ ಪಾಕಿಸ್ತಾನ ಇಸ್ರೇಲ್ ನಮ್ಮ ವಿರುದ್ಧ ಅಮೆರಿಕವನ್ನ ಎತ್ತಿಕಟ್ಟಿದೆ ಅಂತ ಬಾಯಿ ಬಡ್ಕೊಳ್ತಾ ಇದೆ. ಅಂದಹಾಗೆ ಅಮೆರಿಕ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಡ್ತಾ ಇರೋದು ಮಿಸೈಲ್ನ ವಿಚಾರವಾಗಿ. ಪಾಕಿಸ್ತಾನ ಲಾಂಗ್ ರೇಂಜ್ ಮಿಸೈಲ್ ಅನ್ನ ಸಿದ್ಧಪಡಿಸ್ತಾ ಇದೆ. ಈ ಲಾಂಗ್ ರೇಂಜ್ ಮಿಸೈಲ್ನಿಂದ ಅಮೆರಿಕವನ್ನ ಟಾರ್ಗೆಟ್ ಮಾಡಬಹುದು. ಹೀಗಾಗಿ ಅಮೆರಿಕ ಚೀನಾ, ರಷ್ಯಾ ಹಾಗೂ ಉತ್ತರ ಕೊರಿಯಾದ ಸಾಲಿಗೆ ಪಾಕಿಸ್ತಾನವನ್ನ ಕೂಡ ಸೇರಿಸಿಬಿಟ್ಟಿದೆ. ಪಾಕಿಸ್ತಾನವನ್ನ ಕೂಡ ನಾವು ಶತ್ರುವಿನಂತೆ ಪರಿಗಣಿಸುತ್ತೇವೆ ಅಂತ ಅಮೆರಿಕ ಡೈರೆಕ್ಟ್ ಆಗಿಯೇ ವಾರ್ನ್ ಮಾಡಿದೆ. ಅಮೆರಿಕ ಇಂಥದ್ದೊಂದು ವಾರ್ನಿಂಗ್ ಕೊಡ್ತಾ ಇದ್ದಂತೆ ಪಾಕಿಸ್ತಾನ ಇಸ್ರೇಲೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾ ಇದೆ. ಒಂದು ಕಡೆಯಲ್ಲಿ ಈ ಬೆಳವಣಿಗೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಗೆ ಕುವೈತ್ನಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ. ಅಷ್ಟೇ ಅಲ್ಲ, ಅತ್ಯುನ್ನತ ಪ್ರಶಸ್ತಿಯನ್ನ ಕೂಡ ಮೋದಿ ಅವರಿಗೆ ನೀಡಿ ಗೌರವಿಸಲಾಗಿದೆ. ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ, ಮುಸ್ಲಿಂ ದೇಶ ಕುವೈತ್ನಲ್ಲಿ ಭಾರತದ ಮಹಾಕಾವ್ಯಗಳಾದ ರಾಮಾಯಣ ಹಾಗೂ ಮಹಾಭಾರತವನ್ನ ಅರೇಬಿಕ್ ಭಾಷೆಗೆ ಭಾಷಾಂತರ ಮಾಡಲಾಗಿದೆ. ಹೀಗೆ ಅನುವಾದವಾದ ಭಾರತದ ಕಾವ್ಯಗಳನ್ನ ನೋಡಿ ಪ್ರಧಾನಿ ಮೋದಿ ಫುಲ್ ಖುಷ್ ಆಗಿದ್ದಾರೆ. ಅಷ್ಟಕ್ಕೂ ಕುವೈತ್ನಲ್ಲಿ ಮೋದಿಗೆ ಇಷ್ಟೊಂದು ಗೌರವ ಸಿಗ್ತಾ ಇರೋದು ಯಾಕೆ? ಕುವೈತ್ಗೆ ಭಾರತದ ಮೇಲೆ ಇಷ್ಟೊಂದು ಪ್ರೀತಿ ಇರೋದಕ್ಕೆ ಕಾರಣವೇನು? ಅಮೆರಿಕ ಪಾಕಿಸ್ತಾನದ ವಿರುದ್ಧ ತಿರುಗಿ ಬೀಳೋದಕ್ಕೆ ಕಾರಣವೇನು? ಅಮೆರಿಕ ವಾರ್ನಿಂಗ್ ಕೊಡ್ತಾ ಇದ್ದಂತೆ ಪಾಕಿಸ್ತಾನ ಇಸ್ರೇಲ್ನ ಮೇಲೆ ಆರೋಪ ಹೊರಿಸ್ತಾ ಇರೋದು ಯಾಕೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅಮೆರಿಕ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದೆ. ಎಷ್ಟರ ಮಟ್ಟಿಗೆ ಅಮೆರಿಕ ಪಾಕಿಸ್ತಾನದ ವಿರುದ್ಧ ಸಿಡಿದು ಬಿಟ್ಟಿದೆ ಅಂದ್ರೆ, ನಿಮ್ಮನ್ನ ಚೀನಾ, ರಷ್ಯಾದಂತೆಯೇ ನಮ್ಮ ಶತ್ರುವಿನ ರೀತಿ ಪರಿಗಣಿಸಬೇಕಾಗುತ್ತೆ ಅಂತ ಅಮೆರಿಕ ಖಡಕ್ ವಾರ್ನಿಂಗ್ ಕೊಟ್ಟು ಬಿಟ್ಟಿದೆ. ಅಮೆರಿಕ ಈ ರೀತಿ ಆಕ್ರೋಶಗೊಳ್ಳೋದಕ್ಕೆ ಕಾರಣ, ಪಾಕಿಸ್ತಾನದಲ್ಲಿ ರೆಡಿ ಆಗ್ತಾ ಇರುವ ಲಾಂಗ್ ರೇಂಜ್ ಮಿಸೈಲ್. ಪಾಕಿಸ್ತಾನ ಹೊಟ್ಟೆಗೆ ಹಿಟ್ಟಿಲ್ಲದ ದೇಶವಾದರೂ ವೆಪನ್ಗಳ ವಿಚಾರದಲ್ಲಿ ಮುಂದೆ ಇದೆ. ಪಾಕಿಸ್ತಾನದ ಬಳಿ ನ್ಯೂಕ್ಲಿಯರ್ ಬಾಂಬ್ ಕೂಡ ಇದೆ ಅನ್ನೋದು ನಿಮಗೆ ಗೊತ್ತಿರಬಹುದು. ಪಾಕಿಸ್ತಾನ ತನ್ನ ರಕ್ಷಣೆಗೆ ಅಂತಲ್ಲ, ಉಳಿದ ದೇಶಗಳಿಗೆ ತೊಂದರೆ ಕೊಡಬೇಕು ಅಂತಾನೆ ವೆಪನ್ಗಳನ್ನ ರೆಡಿ ಮಾಡ್ತಾ ಇರೋದು. ಇದೀಗ ಲಾಂಗ್ ರೇಂಜ್ ಮಿಸೈಲ್ ಅನ್ನ ಕೂಡ ಡೆವಲಪ್ ಮಾಡ್ತಾ ಇದೆ. ಈ ಲಾಂಗ್ ರೇಂಜ್ ಮಿಸೈಲ್ಗೆ ಅಮೆರಿಕವನ್ನ ಹಿಟ್ ಮಾಡುವ ತಾಕತ್ತು ಕೂಡ ಇದೆ. ಇದೇ ಕಾರಣಕ್ಕಾಗಿ ಅಮೆರಿಕ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದೆ. ಈ ಮಿಸೈಲ್ ಪ್ರೋಗ್ರಾಮ್ ಅನ್ನ ಈಗಲೇ ನಿಲ್ಲಿಸಿಬಿಡಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ ಅಮೆರಿಕ ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿಬಿಟ್ಟಿದೆ. ಅದು ಕೂಡ ಅಂತಿಂತ ಎಚ್ಚರಿಕೆ ಅಲ್ಲ, ಆರ್ಥಿಕ ನಿರ್ಬಂಧದ ಎಚ್ಚರಿಕೆ. ಮೊದಲೇ ಪಾಕಿಸ್ತಾನ ಭಿಕ್ಷೆ ಬೇಡ್ತಾ ಇರುವ ದೇಶ. ಹೀಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಒದ್ದಾಡುತ್ತಿರುವ ದೇಶಕ್ಕೆ ಈಗ ಅಮೆರಿಕ ಆರ್ಥಿಕ ನಿರ್ಬಂಧದ ಎಚ್ಚರಿಕೆ ನೀಡಿಬಿಟ್ಟಿದೆ. ಈ ಎಚ್ಚರಿಕೆ ಅಮೆರಿಕವನ್ನ ನಡುಗುವಂತೆ ಮಾಡಿಬಿಟ್ಟಿದೆ. ಅಮೆರಿಕ ಈ ರೀತಿಯ ಎಚ್ಚರಿಕೆ ಕೊಟ್ಟಾಗ ಪಾಕಿಸ್ತಾನ ರಿಯಾಕ್ಟ್ ಮಾಡಲೇಬೇಕಲ್ವಾ? ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ. ಸುಮ್ಮನೆ ಇದ್ರೆ ಅದು ಪ್ರತಿಷ್ಠೆಯ ಪ್ರಶ್ನೆ. ಹಾಗಂತ ಅಮೆರಿಕ ವಿರುದ್ಧ ಮಾತನಾಡೋದಕ್ಕೆ ಆಗುತ್ತಾ ಹೇಳಿ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಹೀಗಾಗಿ ಪಾಕಿಸ್ತಾನ ಅಮೆರಿಕ ಈ ರೀತಿ ಮಾತನಾಡ್ತಾ ಇರೋದ್ರ ಹಿಂದೆ ಇಸ್ರೇಲ್ನ ಕೈವಾಡ ಇದೆ ಅಂತ ಆರೋಪ ಮಾಡ್ತಾ ಇದೆ. ಇಸ್ರೇಲ್ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದೆ, ಈಗ ಅಮೆರಿಕವನ್ನ ಕೂಡ ನಮ್ಮ ವಿರುದ್ಧ ಎತ್ತಿ ಕಟ್ಟಿದೆ ಅಂತ ಪಾಕಿಸ್ತಾನ ಬೊಬ್ಬೆ ಹಾಕ್ತಾ ಇದೆ. ಸ್ನೇಹಿತರೆ, ನಾವು ಆರಂಭದಲ್ಲಿ ಒಂದು ಮಾತು ಹೇಳಿದ್ವಿ, ಎಲ್ರಿಗೂ ತಮ್ಮ ಬುಡಕ್ ಬಂದಾಗ ಮಾತ್ರ ಅರ್ಥವಾಗೋದು ಅಂತ. ಅಮೆರಿಕದ ವಿಚಾರದಲ್ಲಿ ಕೂಡ ಈಗ ಅದೇ ಆಗಿದೆ. ಈ ಹಿಂದೆ ಪಾಕಿಸ್ತಾನ ನ್ಯೂಕ್ಲಿಯರ್ ಬಾಂಬ್ ಅನ್ನ ಸಿದ್ಧಪಡಿಸುವಾಗ್ಲೂ ಅಮೆರಿಕ ಸುಮ್ಮನೆ ಇತ್ತು. ಚೀನಾದ ಸಹಾಯದಿಂದ ಪಾಕಿಸ್ತಾನ ನ್ಯೂಕ್ಲಿಯರ್ ಬಾಂಬ್ ರೆಡಿ ಮಾಡ್ತಾ ಇದೆ ಅಂತ ಭಾರತ ಮನವರಿಕೆ ಮಾಡಿಕೊಟ್ರು. ಅವತ್ತು ಅಮೆರಿಕ ಇದಕ್ಕೆ ಯಾರೇ ಅನ್ನಲಿಲ್ಲ, ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನುವ ರೀತಿ ವರ್ತನೆ ಮಾಡ್ತಾ ಇತ್ತು. ಭಾರತದ ಮೇಲೆ ದಾಳಿ ಮಾಡುವ ಸಾಮರ್ಥ್ಯವುಳ್ಳ ಮಿಸೈಲ್ಗಳನ್ನ ರೆಡಿ ಮಾಡಿದಾಗ್ಲೂ ಅಮೆರಿಕ ಸುಮ್ಮನೆ ಇತ್ತು. ಅದೇ ಭಾರತ ನ್ಯೂಕ್ಲಿಯರ್ ಬಾಂಬ್ ರೆಡಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಯಾವ ರೀತಿ ಅಡ್ಡಗಾಲಿಟ್ಟಿತ್ತು ಅನ್ನೋದು ನಿಮಗೆ ಚೆನ್ನಾಗಿ ನೆನಪಿರಬಹುದು. ಹೀಗೆ ಪಾಕಿಸ್ತಾನದಿಂದ ಬೇರೆಯವರಿಗೆ ತೊಂದರೆ ಆಗ್ತಾ ಇದ್ದ ಸಂದರ್ಭದಲ್ಲಿ ತಲೆಯೇ ಕೆಡಿಸಿಕೊಳ್ಳದಿದ್ದ ಅಮೆರಿಕ ಈಗ ಪಾಕಿಸ್ತಾನದಿಂದ ಸ್ವತಃ ತನಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಗೊತ್ತಾದಾಗ ಈಗ ಆರ್ಭಟ ಮಾಡೋದಕ್ಕೆ ಮುಂದಾಗಿದೆ.
ಮತ್ತೊಂದು ಕಡೆ ಅಮೆರಿಕದ ವಿರುದ್ಧ ಮಾತನಾಡಲು ಶಕ್ತಿ ಇರದ ಪಾಕಿಸ್ತಾನ, ಇದಕ್ಕೆಲ್ಲ ಕುಮ್ಮಕ್ಕು ಕೊಟ್ಟಿರೋದು ಇಸ್ರೇಲ್ ಅಂತ ಕಿಡಿಕಾರ್ತಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇಸ್ರೇಲ್ಗೆ ಪಾಕಿಸ್ತಾನವನ್ನ ಕಂಡ್ರೆ ಆಗೋದಿಲ್ಲ. ಅದರಲ್ಲೂ ಇಸ್ರೇಲ್ ಪ್ರಧಾನಿ ನೆತನ್ಯಾಹುವಂತೂ ಅಮೆರಿಕವನ್ನ ಭಯೋತ್ಪಾದಕ ದೇಶ ಅಂತಾನೆ ಕರೆದು ಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಇತ್ತೀಚೆಗಷ್ಟೇ ಪಾಕಿಸ್ತಾನ ನೆತನ್ಯಾಹು ಅವರನ್ನ ಉಗ್ರ ಅಂತ ಕರೆದು ಬಿಟ್ಟಿತ್ತು. ಇದಕ್ಕುತ್ತರವಾಗಿ ನೆತನ್ಯಾಹು ನಿಮ್ಮ ದೇಶವೇ ಭಯೋತ್ಪಾದಕ ದೇಶ ಅಂತ ಗುಡುಗಿದ್ರು. ಹಾಗಂತ ಅಮೆರಿಕದ ವಾರ್ನಿಂಗ್ ಹಿಂದೆ ಇಸ್ರೇಲ್ ಕೈವಾಡ ಇಲ್ಲ ಅಂತಲ್ಲ. ಇಸ್ರೇಲ್ ಹಾಗೂ ಅಮೆರಿಕ ತುಂಬಾನೇ ಆತ್ಮೀಯ ದೇಶಗಳು. ಇಸ್ರೇಲ್ಗೆ ಪಾಕಿಸ್ತಾನ ಮಾಡ್ತಾ ಇರುವ ಮಿಸೈಲ್ ಪ್ರೋಗ್ರಾಂ ಬಗ್ಗೆ ಗೊತ್ತಾಗಿದೆ. ಅಮೆರಿಕ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಅಂತಾನು ಇಸ್ರೇಲ್ಗೆ ಗೊತ್ತಿತ್ತು. ಹೀಗಾಗಿ ಇಸ್ರೇಲ್ ಪಾಕಿಸ್ತಾನದ ಬುದ್ಧಿ ಬಗ್ಗೆ ಅಮೆರಿಕಾಗೆ ಮನವರಿಕೆ ಮಾಡಿದೆ. ಪಾಕಿಸ್ತಾನವನ್ನ ಯಾವುದೇ ಕಾರಣಕ್ಕೂ ನಂಬೇಡಿ, ಅವ್ರ ಮನಸ್ಸು ಮಾಡಿದ್ರೆ ನಾಳೆ ನಿಮ್ಮ ಮೇಲೆ ಕೂಡ ದಾಳಿ ಮಾಡಬಹುದು ಅಂತ ಇಸ್ರೇಲ್ ಅಮೆರಿಕಾಗೆ ಹೇಳಿದೆ. ಯಾವಾಗ ತಮ್ಮ ಮೇಲೆ ಕೂಡ ಮಿಸೈಲ್ನಿಂದ ದಾಳಿ ಆಗಬಹುದು ಅನ್ನೋದು ಅಮೆರಿಕ ಗೊತ್ತಾಯಿತು, ಅಲ್ಲಿಂದಲೇ ಅಮೆರಿಕ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿರೋದು. ಇಷ್ಟೆಲ್ಲ ಆಗುವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು, ಭಾರತದಿಂದಲೇ ಅಮೆರಿಕದ ಮೇಲೆ ದಾಳಿ ಮಾಡುವ ಮಿಸೈಲ್ ರೆಡಿ ಮಾಡೋದಕ್ಕೆ ಆಗಲಿಲ್ಲ, ಇದು ಪಾಕಿಸ್ತಾನದಿಂದ ಹೇಗೆ ಸಾಧ್ಯ ಅಂತ ನೀವು ಕೇಳಬಹುದು. ನಿಮ್ಗೆ ಗೊತ್ತಿರಲಿ, ಇಲ್ಲಿವರೆಗೆ ಪಾಕಿಸ್ತಾನ ಅಂತಹ ಮಿಸೈಲ್ ಅನ್ನ ರೆಡಿ ಮಾಡಿಲ್ಲ. ಬದಲಿಗೆ ಪಾಕಿಸ್ತಾನ ಇಂಥದೊಂದು ಪ್ರಾಜೆಕ್ಟ್ ಶುರು ಮಾಡ್ತಾ ಇದೆ ಅನ್ನೋದು ಗೊತ್ತಾಗಿದೆ. ಆದರೆ ಮಿಸೈಲ್ ರೆಡಿ ಆದ ಮೇಲೆ ಅಲರ್ಟ್ ಆಗೋದಕ್ಕಿಂತ ಮಿಸೈಲ್ ರೆಡಿ ಆಗುವ ಮುನ್ನವೇ ಎಚ್ಚೆತ್ತುಕೊಂಡ್ರೆ ಒಳಿತು ಅನ್ನೋದನ್ನ ಇಸ್ರೇಲ್ ಇಲ್ಲಿ ಅಮೆರಿಕಾಗೆ ಮನವರಿಕೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಒಂದ್ ಕಡೆ ಈ ರೀತಿಯ ಬೆಳವಣಿಗೆಗಳು ನಡೀತಾ ಇದ್ರೆ, ಅತ್ತ ಕುವೈತ್ನಲ್ಲಿ ಪ್ರಧಾನಿ ಮೋದಿಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ. ಬರೋಬ್ಬರಿ 4 ದಶಕಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ತೈಲ ಸಮೃದ್ಧಿ ದೇಶ ಕುವೈತ್ಗೆ ಭೇಟಿ ನೀಡಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಕುವೈತ್ ದೇಶವನ್ನ ಮಿನಿ ಭಾರತ ಅಂತಾನೆ ಕರೀತಾರೆ. ಕಾರಣ ಕುವೈತ್ನಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ಭಾರತೀಯರಿದ್ದಾರೆ. ಕುವೈತ್ ಜನಸಂಖ್ಯೆಯ 21% ಭಾರತೀಯರೇ ಇದ್ದಾರೆ. ಸಾವಿರಾರು ಭಾರತೀಯರಿಗೆ ಕೆಲಸ ಕೊಟ್ಟ ಭೂಮಿ ಕುವೈತ್. ಪ್ರಧಾನಿ ಮೋದಿ ಕೂಡ ತಮ್ಮ ಭಾಷಣದಲ್ಲಿ ಕುವೈತ್ ಒಂದು ಮಿನಿ ಭಾರತ ಇದ್ದಂತೆ ಅಂತ ಬಣ್ಣಿಸಿದ್ರು. ಕುವೈತ್ನಲ್ಲಿರುವ ಭಾರತೀಯರನ್ನ ಉದ್ದೇಶಿಸಿ ಮಾತನಾಡಿದ ಮೋದಿ, ನಿಮ್ಮನ್ನು ನೋಡಿದ್ರೆ ಇಲ್ಲೊಂದು ಮಿನಿ ಭಾರತ ಉದಯವಾದಂತೆ ಅನಿಸ್ತಾ ಇದೆ. ಭಾರತದ ಪ್ರತಿಯೊಂದು ಪ್ರದೇಶದ ಜನರು ಮತ್ತು ವಿವಿಧ ಭಾಷೆಗಳನ್ನ ಮಾತನಾಡುವ ಜನರು ಇಲ್ಲಿ ಕಾಣಸಿಗ್ತಾರೆ. ಆದರೆ ಪ್ರತಿಯೊಬ್ಬರ ಹೃದಯದಲ್ಲಿ ಒಂದೇ ಒಂದು ಪ್ರತಿಧ್ವನಿ ಇದೆ, ಅದುವೇ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರು. ಇನ್ನು ಕುವೈತ್ನಲ್ಲಿ ಮಹಾಭಾರತ ಮತ್ತು ರಾಮಾಯಣ ಗ್ರಂಥಗಳನ್ನ ಅರೇಬಿಕ್ ಭಾಷೆಗೆ ಅನುವಾದವನ್ನ ಕೂಡ ಮಾಡಲಾಗಿದೆ. ಈ ಮೂಲಕ ಕುವೈತ್ಗೆ ಭಾರತದ ಮೇಲೆ ಇರುವ ಪ್ರೀತಿಯನ್ನ ಕೂಡ ವ್ಯಕ್ತಪಡಿಸಲಾಗಿದೆ. ಅಂದಹಾಗೆ ಭಾರತದ ಈ ಮಹಾನ್ ಧಾರ್ಮಿಕ ಗ್ರಂಥಗಳನ್ನ ಅರೇಬಿಕ್ ಭಾಷೆಗೆ ತರ್ಜುಮೆ ಮಾಡಿದ್ದು ಅಬ್ದುಲ್ಲಾ ಬರೋನ್ ಅನ್ನುವ ಲೇಖಕ. ಈ ಲೇಖಕರನ್ನ ಕೂಡ ಪ್ರಧಾನಿ ಮೋದಿ ಭೇಟಿಯಾದ್ರು, ಜೊತೆಗೆ ಗ್ರಂಥಗಳಿಗೆ ಕೂಡ ತಮ್ಮ ಹಸ್ತಾಕ್ಷರವನ್ನ ಹಾಕಿದ್ರು. ಇನ್ನು ಈ ಅರೇಬಿಕ್ ಭಾಷೆಯ ಗ್ರಂಥಗಳನ್ನ ಪ್ರಕಟಣೆ ಮಾಡಿದ ಅಬ್ದುಲ್ಲಾ ಲೀಫ್ ಅಲ್ನೇಸೇಫ್ ಅವರನ್ನ ಕೂಡ ಪ್ರಧಾನಿ ಮೋದಿ ಭೇಟಿಯಾದರು. ಇನ್ನು ಪ್ರಧಾನಿ ಅವರಿಗೆ ಕುವೈತ್ನ ಅತ್ಯುನ್ನತ ಗೌರವವಾದ ದಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಅದೇನೇ ಇರಲಿ, ಮುಸ್ಲಿಂ ರಾಷ್ಟ್ರಗಳು ಕೂಡ ಈಗ ಭಾರತವನ್ನ ಅಪ್ಪಿಕೊಳ್ಳುತ್ತಿದ್ದಾವೆ. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.